ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ಸ್ ಏನಂದರೆ ಜಿಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ, ಇದೊಂದು ಸೀರೆನ ಇವಾಗ ಫಾಲ್ಸ್ ಹಾಕಿದ್ದೀನಿ. ನೋಡಿ, ಕಸ್ಟಮರ್ದು ಇದು ಒಬ್ಬರದೇನೆ, ಇದು 3 ಸೀರೆ ಕೂಡ. ಇದರಲ್ಲಿ ಬ್ಲೌಸ್ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೊಂದು ಮಾಡಬೇಕು. ಇದರಲ್ಲಿ ರನ್ನಿಂಗೆಲ್ಲ ಬಂದಿದೆ ಫ್ರೆಂಡ್ಸ್. ಕೆಲವೊಂದು ಬ್ಲೌಸ್ ಪೀಸಸ್ಸು ಬರೋಲ್ಲ, ಕೆಲವೊಂದು ಸೀರೆಯಲ್ಲಿ ಬ್ಲೌಸ್ ಪೀಸ್ ಏನು ಬಂದಿಲ್ಲ ಇದರಲ್ಲಿ. ಹಾಗಾಗಿ ರನ್ನಿಂಗಲ್ಲೇ 1 ಮೀಟರ್ ನಾವು ತೆಕ್ಕೋಬೇಕು ಬ್ಲೌಸ್ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಇದರಲ್ಲಿ ನಾನು ನೋಡಿ ಇದನ್ನು ಜಿಗ್ ಮಾಡ್ತಾ ಇದ್ದೀನಿ. ಇವಾಗ ಸೇಮ್ ದಾರ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಏನಂದರೆ ಮೇನ್ ಕಾರಣ ಜಿಗ್ ಮಾಡೋದಕ್ಕೆ ಮಿಷಿನಲ್ಲಿ ಚೇಂಜ್ ಮಾಡಬೇಕು. ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ಫ್ರೆಂಡ್ಸ್ ಏನಂದರೆ ಇದು ನಾರ್ಮಲ್ ಹೊಲಿಗೆ ಬೀಳೋದಿದೆ. ನಾರ್ಮಲ್ ಹೊಲಿಗೆ ಬೀಳೋದನ್ನ ಇವಾಗ ಜಿಗ್ಜಾಗ್ದು ಚೇಂಜ್ ಮಾಡ್ಕೋಬೇಕು ಫ್ರೆಂಡ್ಸ್. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಮಿಷಿನ್ ಹೊಲಿಯೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿರಲಾರ್ದವ್ರಿಗೆ ಇವಾಗ ಸ್ಟಾರ್ಟಿಂಗ್ ಕಲಿಯೋರಿಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅವ್ರಿಗೂ ನನ್ನ ವಿಡಿಯೋ ತುಂಬ ಯೂಸ್ ಆಗುತ್ತೆ ಅವ್ರಿಗೆ. ನೋಡಿ ಇದು ಇವಾಗ ಫ್ರೆಂಡ್ಸ್ ಇದನ್ನು ಚೇಂಜ್ ಮಾಡಬೇಕು. ಫ್ರೆಂಡ್ಸ್ ನೋಡಿ ಅದನ್ನು ತೆಗೆದು ಫ್ರೆಂಡ್ಸ್ ನೋಡಿ ಇದನ್ನು ಇದು ನಾರ್ಮಲ್ ಮಾಮೂಲಿ ಹೊಲಿಗೆ ಬೀಳೋದು, ನಾರ್ಮಲ್ ಹೊಲಿಗೆದ್ದು ಫ್ರೆಂಡ್ಸ್. ಇವಾಗ ಇದನ್ನು ಓರ್ಲಾಗ್ದು ಚೇಂಜ್ ಮಾಡ್ಕೊಂಡಿದ್ದೀನಿ. ಚೇಂಜ್ ಮಾಡ್ಕೊಂಡು ಫ್ರೆಂಡ್ಸ್ ಇಲ್ಲೊಂದು ಸೀರೆನ ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಸಮವಾಗಿ ಮಾಡ್ಕೋಬೇಕು. ಒಂದೊಂದು ಹೆಚ್ಚು ಕಡಿಮೆ ಇರುತ್ತೆ, ಅದನ್ನು ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು 1/2 ಇಂಚು ಕಟ್ ಮಾಡ್ಕೊತಾ ಇದ್ದೀನಿ. ಸೀರೆ ಜರಿತಾ ಇರುತ್ತೆ, ಕತ್ತರಿ ಹುಷಾರಾಗಿ ನೀಟಾಗಿ ಕಟ್ ಮಾಡಿ ಕಟ್ ಮಾಡಾಯಿತು. ಎಷ್ಟು ಕ್ರಾಸಲ್ಲಿ ಬಂದಿರುತ್ತೋ ನಮ್ಮದು ಬಟ್ಟೆನ ಅಷ್ಟು ಕ್ರಾಸ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿ ಒಂಚೂರು ಫೋಲ್ಡ್ ಮಾಡ್ಕೊತೀನಿ. ಫೋಲ್ಡ್ ಮಾಡ್ದೇ ಈ ಮೂಲಿ ಕೂಡ ಮಿಷಿನ್ ಒಳಗಡೆ ಇಟ್ಬಿಟ್ರೆ ಹೋಗ್ಬಿಡುತ್ತೆ, ಫೋಲ್ಡ್ ಆಗುತ್ತೆ ತಾನಾಗಿ ಫ್ರೆಂಡ್ಸ್. ನಾನು ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊತೀನಿ ಇದರಲ್ಲಿ. ಫ್ರೆಂಡ್ಸ್ ಹೀಗೆ ಒಂದು ಸ್ಟಿಚ್ ಹಾಕ್ಕೊಂಡು ಫ್ರೆಂಡ್ಸ್ ಈ ಥರ ಬಟ್ಟೆನ ಎತ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇವಾಗ ಈ ಥರ ಬಟ್ಟೆ ಮಿಷಿನ್ ಒಳಗಡೆ ಫ್ರೆಂಡ್ಸ್ ಇದನ್ನು ಬಟ್ಟೆನ ಅದ್ರ ಮುಂದ್ಗಡೆನೆ ಹಾಗೆ ಬಾಯಲ್ಲಿ ಹೋಗ್ತಾ ಇರಬೇಕು. ಅದು ಮಿಷಿನ್ ಅದಿದ್ರು ಸೂಜಿ ಒಳಗಡೆ ಫೋಲ್ಡ್ ಮಾಡುತ್ತೆ ಅದು. ನೋಡಿ ನಾವು ದಪ್ಪ ಬೇಕಂದರೆ ಬಟ್ಟೆನ ಜಾಸ್ತಿ ಹಿಡ್ಕೋಬೋದು, ಚಿಕ್ಕದಾಗಿ ಬೇಕಂದರೆ ಇಷ್ಟೇ ಹಿಡ್ಕೋಬೋದು ಫ್ರೆಂಡ್ಸ್. ನಮ್ಮ ಮೇಲೆ ಡಿಪೆಂಡ್ ಅದು. ನೋಡಿ ಚಿಕ್ಕದಾದರೆ ಬೇಗ ಉಚ್ಚುತ್ತೆ. ಇನ್ನು ಬಟ್ಟೆನ ಜಾಸ್ತಿ ಅದ್ರ ಬಾಯಲ್ಲಿ ಕೊಟ್ಟರೆ ಫ್ರೆಂಡ್ಸು ಡಬಲ್ ಫೋಲ್ಡ್ ಆಗುತ್ತೆ. ಡಬಲ್ ಫೋಲ್ಡ್ ಆಗೋದ್ರಿಂದ ತುಂಬ ದಪ್ಪವಾಗಿ ಬರುತ್ತೆ. ಈ ಥರ ದಪ್ಪ ಅಂದರೆ ಫ್ರೆಂಡ್ಸ್ ಈ ಥರ ದಪ್ಪ ಆಗಿ ಬರುತ್ತೆ. ಈ ಕಡೆದು ಒಂಚೂರು ತೆಳ್ಳಗಿದೆ ನೋಡಿ, ಸಣ್ಣ ಇದೆ. ಇದು ಸಣ್ಣ ಆಗಿದೆ, ಇದು ಸ್ವಲ್ಪ ದಪ್ಪ ಇದೆ ಫ್ರೆಂಡ್ಸ್. ಇದೇ ಥರನೇ ಹಾಕೋಬೇಕು. ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ಆಯಿತು ನೋಡಿ. ಫ್ರೆಂಡ್ಸ್ ಈ ಸೀರೆನ ತುಂಬ ಕ್ರಾಸ್ ಇದೆ ನೋಡಿ. ಇಷ್ಟು ಕಟ್ ಮಾಡಿಕೊಂಡ್ರು ಇನ್ನೂ ಕ್ರಾಸ್ ಬಂದಿದೆ. ಹಂಗೆ ಸ್ಟಿಚ್ ಮಾಡೋ ಮುಂದೆ ಈ ಥರ ಏನಾರು ಕ್ರಾಸಲ್ಲಿ ಬಂದರೆ ಫ್ರೆಂಡ್ಸ್ ಕಟ್ ಮಾಡ್ಕೋಬೋದು.
ಓಕೆ ಫ್ರೆಂಡ್ಸ್, ಲಾಸ್ಟಲ್ಲಿ ಹಿಂಗೆ ಒಳಿಸ್ಕೊಂಡು ಈ ಕಡೆ ಸ್ಟಿಚ್ ಹಾಕೊಂಡ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ತುಂಬ ನೀಟಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಈ ಥರ ಫೋಲ್ಡ್ ಇದು ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಪರ್ಫೆಕ್ಟಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚಿಕ್ಕದಾಗಿ ಬಂದಿದೆ, ಹಿಂಗೆ ಕಾಣಿಸ್ತಾ ಇದೆ ಅಂತ. ನೋಡಿ ಫ್ರೆಂಡ್ಸ್, ಉಲ್ಟಾ ಸೀರೆ ಸೀರೆ ಹಿಡ್ಕೊಂಡ್ರೆ ಅದು ನಾವು ಹೊರ್ಲಾಕ್ ಮಾಡಿದ್ದೀವಿ ಅಂತ ಕಾಣಿಸ್ತಾನೆ ಇಲ್ಲ, ಅಷ್ಟು ಚಿಕ್ಕದಾಗಿ ಅಷ್ಟು ಫೋಲ್ಡ್ ಆಗಿದೆ, ತುಂಬ ನೀಟಾಗಿ ಬಂದಿದೆ. ಹಾಗೆ ಫ್ರೆಂಡ್ಸ್, ನೀವು ಈಸಿ ಮೆಥಡು ಕನ್ನಡದಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಬೇಸಿಗೆ ಬಂತು, ಕಲಿಯೋರು ತುಂಬ ಜನ ಇರ್ತೀರಾ. ಹಾಗೆ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.